ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನ ಆರ್ಡರ್ 23 ರೂಲ್ 1 ನ ಪ್ರಕಾರ ಒಂದು ವೇಳೆ ಪ್ಲೇಂಟಿಫ್ ಒಂದು ಶೂಟನ್ನು ವಿತ್ಡ್ರಾ ಅಥವಾ ಅಬಂಡನ್ ಮಾಡಬೇಕು ಅಂದಾಗ ಮತ್ತು ಅದೇ ವೇಳೆ ಡಿಫೆಂಡೆಂಟ್ ಆ ಒಂದು ಶೂಟನ್ನು ಕಂಟಿನ್ಯೂ ಮಾಡಬೇಕು ಅಂದಾಗ ಈ ಒಂದು ರೂಲ್ 1 ನಲ್ಲಿ ಡಿಫೆಂಡೆಂಟ್ಗೆ ಒಂದು ಅವಕಾಶವನ್ನು ಕೊಡಲಾಗಿದೆ. ನಾರ್ಮಲಿ ನೋಡೋದಾದರೆ ಪ್ಲೇಂಟಿಫ್ ಶೂಟನ್ನು ವಿತ್ಡ್ರಾ ಮಾಡಿದರೆ ಕೇಸ್ ಅಲ್ಲೇ ಮುಗ್ದೋಗುತ್ತೆ. ಆದರೆ ಇಲ್ಲಿ ಒಂದು ಎಕ್ಸೆಪ್ಷನನ್ನು ಕೊಡಲಾಗಿದೆ. ಒಂದು ವೇಳೆ ಡಿಫೆಂಡೆಂಟ್ ಕೇಸನ್ನು ಕಂಟಿನ್ಯೂ ಮಾಡಬೇಕು ಅಂದಾಗ ಆತ ಪ್ಲೇಂಟಿಫ್ನ ಜಾಗದಲ್ಲಿ ಬರ್ತಾನೆ. ಇದನ್ನು ಟ್ರಾನ್ಸ್ಪೊಸಿಷನ್ ಅಂತೇಳಿ ಕರೆಯಲಾಗುತ್ತೆ. ಒಂದು ವೇಳೆ ಡಿಫೆಂಡೆಂಟ್ ಪ್ಲೇಂಟಿಫ್ನ ಜಾಗದಲ್ಲಿ ಬಂದಾಗ ನಂತರ ಆ ಕೇಸ್ ಕಂಟಿನ್ಯೂ ಆಗುತ್ತೆ. ಯಾವ ಸಂದರ್ಭಗಳಲ್ಲಿ ಇದು ಕಂಟಿನ್ಯೂ ಆಗುತ್ತೆ ಅಂದಾಗ ಒಂದು ವೇಳೆ ಪ್ಲೇಂಟಿಫ್ ಶೂಟನ್ನು ಅಥವಾ ಯಾವುದೇ ಒಂದು ಕ್ಲೇಮನ್ನು ವಿತ್ಡ್ರಾ ಅಥವಾ ಅಬಂಡನ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಡಿಫೆಂಡೆಂಟ್ ಆರ್ಡರ್ 1 ರೂಲ್ 10ನಲ್ಲಿ ಅಪ್ಲಿಕೇಶನನ್ನು ಫೈಲ್ ಮಾಡಿದರೆ ಆ ಅಪ್ಲಿಕೇಶನ್ನ ಮುಖಾಂತರ ಉಳಿದ ಡಿಫೆಂಡೆಂಟ್ಸ್ಗಳ ವಿರುದ್ಧ ಒಂದು ಸಬ್ಸ್ಟ್ಯಾನ್ಷಿಯಲ್ ಕ್ವಶನನ್ನು ಡಿಸೈಡ್ ಮಾಡುವಂತಹ ಸಂದರ್ಭ ಇದೆ ಅಂತೇಳಿ ಕೋರ್ಟ್ಗೆ ತೋರಿಸಿಕೊಟ್ಟಾಗ ಆ ಒಂದು ಶೂಟ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಅಂತಂದರೆ ಡಿಫೆಂಡೆಂಟ್ ರಿಯಲ್ ಮತ್ತು ಎಕ್ಸಿಸ್ಟಿಂಗ್ ಲೀಗಲ್ ಡಿಸ್ಪ್ಯೂಟನ್ನು ಹೊಂದಿರ್ತಾನೆ. ಆ ಡಿಸ್ಪ್ಯೂಟ್ ಒರಿಜಿನಲ್ ಪ್ಲೇಂಟಿಫ್ನ ವಿರುದ್ಧ ಇರೋದಿಲ್ಲ, ಈ ಉಳಿದ ಡಿಫೆಂಡೆಂಟ್ಸ್ಗಳ ವಿರುದ್ಧ ಇರುತ್ತೆ ಮತ್ತು ಅದನ್ನು ಅಡ್ಜುಡಿಕೇಷನ್ ಮಾಡುವಂಥದ್ದು ಇಂಪಾರ್ಟೆಂಟ್ ಮತ್ತು ನೆಸೆಸರಿ ಆಗಿರುತ್ತೆ. ಸೊ ಇಂತಹ ಒಂದು ಪ್ರಶ್ನೆಯನ್ನು ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಅಂತೇಳಿ ಕರೆಯಲಾಗುತ್ತೆ. ಇದಕ್ಕೆ ಕೋರ್ಟ್ನ ಮುಖಾಂತರ ಉತ್ತರವನ್ನು ಪಡೆದುಕೊಳ್ಳಲಾಗುತ್ತೆ. ಯಾಕೆ ಈ ಒಂದು ರೂಲನ್ನು ಸೇರಿಸಲಾಯಿತು ಅಂತಂದರೆ ಒಂದು ವೇಳೆ ಪ್ಲೇಂಟಿಫ್ ಶೂಟನ್ನು ವಿತ್ಡ್ರಾ ಮಾಡಿಕೊಂಡಾಗ ಡಿಫೆಂಡೆಂಟ್ಗೆ ಇಂಜಸ್ಟಿಸ್ ಆಗ್ಬೋದು ಅಥವಾ ಕೆಲವು ಪ್ಲೇಂಟಿಫ್ ಮತ್ತು ಡಿಫೆಂಡೆಂಟ್ಗಳ ಸೇರಿಕೊಂಡು ಇನ್ನೊಬ್ಬ ಡಿಫೆಂಡೆಂಟ್ಸ್ನ ರೈಟನ್ನು ಡಿಫೀಟ್ ಮಾಡುವಂತಹ ಸಂದರ್ಭ ಇದ್ದಾಗಲೂ ಕೂಡ ಈ ಒಂದು ಪ್ರೊವಿಷನ್ ಹೆಲ್ಪ್ ಆಗುತ್ತೆ. ಮತ್ತು ಲಿಟಿಗೇಷನ್ಗಳ ಮಲ್ಟಿಪ್ಲಿಸಿಟಿ ಆಗೋದನ್ನು ಈ ಒಂದು ಪ್ರೊವಿಷನ್ ತಡೆಯುತ್ತೆ. ಈ ಒಂದು ಕಾರಣದಿಂದ ಈ ಒಂದು ರೂಲನ್ನು ಈ ಆರ್ಡರ್ 23ಯಲ್ಲಿ ಸೇರಿಸಲಾಗಿದೆ.